ವಿವಿಧ ಬಗೆಯ ಹೂಗಳನ್ನು ಕಂಡು ಮನಸೂರೆಗೊಂಡಿದ್ದಾರೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಕಣ್ಣಾಡಿಸಿದಲ್ಲೆಲ್ಲ ಬಣ್ಣ ಬಣ್ಣದ ಹೂವುಗಳ ಚಿತ್ತಾರ, ತರಕಾರಿ ಹಣ್ಣುಗಳಲ್ಲಿ ಮೂಡಿರೋ ಕಲಾಕೃತಿಗಳ ಚಮತ್ಕಾರ. ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲಾ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ತೋಟಗಾರಿಕೆ ಇಲಾಖೆ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದೆ. ಪ್ರದರ್ಶನದಲ್ಲಿ ಜನಸಾಗರ ಹೂಗಳಿಂದ, ಕಲ್ಲಂಗಡಿ ಹಣ್ಣುಗಳಿಂದ ಮೂಡಿಬಂದ ವಿಜ್ಞಾನಿಗಳ ಭಾವಚಿತ್ರ, ವಾಣಿವಿಲಾಸ ಸಾಗರ, ಮಯೂರವರ್ಮನ ಸಾಧನೆಯನ್ನ ಕೆತ್ತಿದ್ದ ಕಲಾಕೃತಿಯನ್ನ ಕಂಡಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿನಿತ್ಯ ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆಯವರೆಗೆ 3 ದಿನಗಳ ಕಾಲ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಬಾರಿ ಪ್ರದರ್ಶನದಲ್ಲಿ ಅಂಥೋರಿಯಂ, ಆಸ್ಟ್ರೋ, ಪಿಟೋನೋಯಂ, ಡೈನಥನ್, ಜಿನಿಯಾ ಸೇರಿ 70ಕ್ಕೂ ಹೆಚ್ಚು ದೇಶೀಯ ಹಾಗೂ ವಿದೇಶಿ ಬಗೆಯ 1 ಲಕ್ಷಕ್ಕೂ ಅಧಿಕ ಪುಷ್ಪಗಳು ಪುಷ್ಪಪ್ರಿಯರನ್ನ ಸೆಳೆದಿದೆ. ಬೆಂಗಳೂರು, ಮೈಸೂರಿನಂತಹ ಮಹಾನಗರಗಳಿಗೆ ತೆರಳಿ ಫಲಪುಷ್ಪ ಪ್ರದರ್ಶನ ವೀಕ್ಷಿಸುತ್ತಿದ್ದ ಮಂದಿಗೀಗ ತಮ್ಮೂರಲ್ಲೇ ಫಲಪುಷ್ಪಗಳ ಪ್ರದರ್ಶನ ಕಣ್ತುಂಬಿಕೊಳ್ಳುವುದು ಸಖತ್ ಖುಷಿ ಕೊಟ್ಟಿದೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆನಾಡಿನ ಮಂದಿಗೀಗ ಬಗೆ ಬಗೆಯ ಫಲಪುಷ್ಪಗಳ ಸುವಾಸನೆಯನ್ನ ಸವಿಯುವ ಕಾಲ ಬಂದು ಹೋಗಿದೆ. ವಿವಿಧ ಬಗೆಯ ಹೂಗಳನ್ನು ಕಂಡು ಮನಸೂರೆಗೊಂಡಿದ್ದಾರೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಕಣ್ಣಾಡಿಸಿದಲ್ಲೆಲ್ಲ ಬಣ್ಣ ಬಣ್ಣದ ಹೂವುಗಳ ಚಿತ್ತಾರ, ತರಕಾರಿ ಹಣ್ಣುಗಳಲ್ಲಿ ಮೂಡಿರೋ ಕಲಾಕೃತಿಗಳ ಚಮತ್ಕಾರ. ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲಾ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ತೋಟಗಾರಿಕೆ ಇಲಾಖೆ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದೆ. ಪ್ರದರ್ಶನದಲ್ಲಿ ಜನಸಾಗರ ಹೂಗಳಿಂದ, ಕಲ್ಲಂಗಡಿ ಹಣ್ಣುಗಳಿಂದ ಮೂಡಿಬಂದ ವಿಜ್ಞಾನಿಗಳ ಭಾವಚಿತ್ರ, ವಾಣಿವಿಲಾಸ ಸಾಗರ, ಮಯೂರವರ್ಮನ ಸಾಧನೆಯನ್ನ ಕೆತ್ತಿದ್ದ ಕಲಾಕೃತಿಯನ್ನ ಕಂಡಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿನಿತ್ಯ ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆಯವರೆಗೆ 3 ದಿನಗಳ ಕಾಲ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಬಾರಿ ಪ್ರದರ್ಶನದಲ್ಲಿ ಅಂಥೋರಿಯಂ, ಆಸ್ಟ್ರೋ, ಪಿಟೋನೋಯಂ, ಡೈನಥನ್, ಜಿನಿಯಾ ಸೇರಿ 70ಕ್ಕೂ ಹೆಚ್ಚು ದೇಶೀಯ ಹಾಗೂ ವಿದೇಶಿ ಬಗೆಯ 1 ಲಕ್ಷಕ್ಕೂ ಅಧಿಕ ಪುಷ್ಪಗಳು ಪುಷ್ಪಪ್ರಿಯರನ್ನ ಸೆಳೆದಿದೆ. ಬೆಂಗಳೂರು, ಮೈಸೂರಿನಂತಹ ಮಹಾನಗರಗಳಿಗೆ ತೆರಳಿ ಫಲಪುಷ್ಪ ಪ್ರದರ್ಶನ ವೀಕ್ಷಿಸುತ್ತಿದ್ದ ಮಂದಿಗೀಗ ತಮ್ಮೂರಲ್ಲೇ ಫಲಪುಷ್ಪಗಳ ಪ್ರದರ್ಶನ ಕಣ್ತುಂಬಿಕೊಳ್ಳುವುದು ಸಖತ್ ಖುಷಿ ಕೊಟ್ಟಿದೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆನಾಡಿನ ಮಂದಿಗೀಗ ಬಗೆ ಬಗೆಯ ಫಲಪುಷ್ಪಗಳ ಸುವಾಸನೆಯನ್ನ ಸವಿಯುವ ಕಾಲ ಬಂದು ಹೋಗಿದೆ. ವಿವಿಧ ಬಗೆಯ ಹೂಗಳನ್ನು ಕಂಡು ಮನಸೂರೆಗೊಂಡಿದ್ದಾರೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಕಣ್ಣಾಡಿಸಿದಲ್ಲೆಲ್ಲ ಬಣ್ಣ ಬಣ್ಣದ ಹೂವುಗಳ ಚಿತ್ತಾರ, ತರಕಾರಿ ಹಣ್ಣುಗಳಲ್ಲಿ ಮೂಡಿರೋ ಕಲಾಕೃತಿಗಳ ಚಮತ್ಕಾರ. ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲಾ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ತೋಟಗಾರಿಕೆ ಇಲಾಖೆ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದೆ. ಪ್ರದರ್ಶನದಲ್ಲಿ ಜನಸಾಗರ ಹೂಗಳಿಂದ, ಕಲ್ಲಂಗಡಿ ಹಣ್ಣುಗಳಿಂದ ಮೂಡಿಬಂದ ವಿಜ್ಞಾನಿಗಳ ಭಾವಚಿತ್ರ, ವಾಣಿವಿಲಾಸ ಸಾಗರ, ಮಯೂರವರ್ಮನ ಸಾಧನೆಯನ್ನ ಕೆತ್ತಿದ್ದ ಕಲಾಕೃತಿಯನ್ನ ಕಂಡಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿನಿತ್ಯ ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆಯವರೆಗೆ 3 ದಿನಗಳ ಕಾಲ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಬಾರಿ ಪ್ರದರ್ಶನದಲ್ಲಿ ಅಂಥೋರಿಯಂ, ಆಸ್ಟ್ರೋ, ಪಿಟೋನೋಯಂ, ಡೈನಥನ್, ಜಿನಿಯಾ ಸೇರಿ 70ಕ್ಕೂ ಹೆಚ್ಚು ದೇಶೀಯ ಹಾಗೂ ವಿದೇಶಿ ಬಗೆಯ 1 ಲಕ್ಷಕ್ಕೂ ಅಧಿಕ ಪುಷ್ಪಗಳು ಪುಷ್ಪಪ್ರಿಯರನ್ನ ಸೆಳೆದಿದೆ. ಬೆಂಗಳೂರು, ಮೈಸೂರಿನಂತಹ ಮಹಾನಗರಗಳಿಗೆ ತೆರಳಿ ಫಲಪುಷ್ಪ ಪ್ರದರ್ಶನ ವೀಕ್ಷಿಸುತ್ತಿದ್ದ ಮಂದಿಗೀಗ ತಮ್ಮೂರಲ್ಲೇ ಫಲಪುಷ್ಪಗಳ ಪ್ರದರ್ಶನ ಕಣ್ತುಂಬಿಕೊಳ್ಳುವುದು ಸಖತ್ ಖುಷಿ ಕೊಟ್ಟಿದೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆನಾಡಿನ ಮಂದಿಗೀಗ ಬಗೆ ಬಗೆಯ ಫಲಪುಷ್ಪಗಳ ಸುವಾಸನೆಯನ್ನ ಸವಿಯುವ ಕಾಲ ಬಂದು ಹೋಗಿದೆ. ವಿವಿಧ ಬಗೆಯ ಹೂಗಳನ್ನು ಕಂಡು ಮನಸೂರೆಗೊಂಡಿದ್ದಾರೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಕಣ್ಣಾಡಿಸಿದಲ್ಲೆಲ್ಲ ಬಣ್ಣ ಬಣ್ಣದ ಹೂವುಗಳ ಚಿತ್ತಾರ, ತರಕಾರಿ ಹಣ್ಣುಗಳಲ್ಲಿ ಮೂಡಿರೋ ಕಲಾಕೃತಿಗಳ ಚಮತ್ಕಾರ. ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲಾ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ.
ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ತೋಟಗಾರಿಕೆ ಇಲಾಖೆ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದೆ. ಪ್ರದರ್ಶನದಲ್ಲಿ ಜನಸಾಗರ ಹೂಗಳಿಂದ, ಕಲ್ಲಂಗಡಿ ಹಣ್ಣುಗಳಿಂದ ಮೂಡಿಬಂದ ವಿಜ್ಞಾನಿಗಳ ಭಾವಚಿತ್ರ, ವಾಣಿವಿಲಾಸ ಸಾಗರ, ಮಯೂರವರ್ಮನ ಸಾಧನೆಯನ್ನ ಕೆತ್ತಿದ್ದ ಕಲಾಕೃತಿಯನ್ನ ಕಂಡಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿನಿತ್ಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆಯವರೆಗೆ 3 ದಿನಗಳ ಕಾಲ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಬಾರಿ ಪ್ರದರ್ಶನದಲ್ಲಿ ಅಂಥೋರಿಯಂ, ಆಸ್ಟ್ರೋ, ಪಿಟೋನೋಯಂ, ಡೈನಥನ್, ಜಿನಿಯಾ ಸೇರಿ 70ಕ್ಕೂ ಹೆಚ್ಚು ದೇಶೀಯ ಹಾಗೂ ವಿದೇಶಿ ಬಗೆಯ 1 ಲಕ್ಷಕ್ಕೂ ಅಧಿಕ ಪುಷ್ಪಗಳು ಪುಷ್ಪಪ್ರಿಯರನ್ನ ಸೆಳೆದಿದೆ. ಬೆಂಗಳೂರು, ಮೈಸೂರಿನಂತಹ ಮಹಾನಗರಗಳಿಗೆ ತೆರಳಿ ಫಲಪುಷ್ಪ ಪ್ರದರ್ಶನ ವೀಕ್ಷಿಸುತ್ತಿದ್ದ ಮಂದಿಗೀಗ ತಮ್ಮೂರಲ್ಲೇ ಫಲಪುಷ್ಪಗಳ ಪ್ರದರ್ಶನ ಕಣ್ತುಂಬಿಕೊಳ್ಳುವುದು ಸಖತ್ ಖುಷಿ ಕೊಟ್ಟಿದೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆನಾಡಿನ ಮಂದಿಗೀಗ ಬಗೆ ಬಗೆಯ ಫಲಪುಷ್ಪಗಳ ಸುವಾಸನೆಯನ್ನ ಸವಿಯುವ ಕಾಲ ಬಂದು ಹೋಗಿದೆ. ವಿವಿಧ ಬಗೆಯ ಹೂಗಳನ್ನ ಕಂಡು ಮನಸೂರೆಗೊಂಡಿದ್ದಾರೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಕಣ್ಣಾಡಿಸಿದಲ್ಲೆಲ್ಲ ಬಣ್ಣ ಬಣ್ಣದ ಹೂವುಗಳ ಚಿತ್ತಾರ, ತರಕಾರಿ ಹಣ್ಣುಗಳಲ್ಲಿ ಮೂಡಿರೋ ಕಲಾಕೃತಿಗಳ ಚಮತ್ಕಾರ. ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲಾ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ತೋಟಗಾರಿಕೆ ಇಲಾಖೆ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದೆ. ಪ್ರದರ್ಶನದಲ್ಲಿ ಜನಸಾಗರ ಹೂಗಳಿಂದ, ಕಲ್ಲಂಗಡಿ ಹಣ್ಣುಗಳಿಂದ ಮೂಡಿಬಂದ ವಿಜ್ಞಾನಿಗಳ ಭಾವಚಿತ್ರ, ವಾಣಿವಿಲಾಸ ಸಾಗರ, ಮಯೂರವರ್ಮನ ಸಾಧನೆಯನ್ನ ಕೆತ್ತಿದ್ದ ಕಲಾಕೃತಿಯನ್ನ ಕಂಡಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿನಿತ್ಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆಯವರೆಗೆ 3 ದಿನಗಳ ಕಾಲ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಬಾರಿ ಪ್ರದರ್ಶನದಲ್ಲಿ ಅಂಥೋರಿಯಂ, ಆಸ್ಟ್ರೋ, ಪಿಟೋನೋಯಂ, ಡೈನಥನ್, ಜಿನಿಯಾ ಸೇರಿ 70ಕ್ಕೂ ಹೆಚ್ಚು ದೇಶೀಯ ಹಾಗೂ ವಿದೇಶಿ ಬಗೆಯ 1 ಲಕ್ಷಕ್ಕೂ ಅಧಿಕ ಪುಷ್ಪಗಳು ಪುಷ್ಪಪ್ರಿಯರನ್ನ ಸೆಳೆದಿದೆ. ಬೆಂಗಳೂರು, ಮೈಸೂರಿನಂತಹ ಮಹಾನಗರಗಳಿಗೆ ತೆರಳಿ ಫಲಪುಷ್ಪ ಪ್ರದರ್ಶನ ವೀಕ್ಷಿಸುತ್ತಿದ್ದ ಮಂದಿಗೀಗ ತಮ್ಮೂರಲ್ಲೇ ಫಲಪುಷ್ಪಗಳ ಪ್ರದರ್ಶನ ಕಣ್ತುಂಬಿಕೊಳ್ಳುವುದು ಸಖತ್ ಖುಷಿ ಕೊಟ್ಟಿದೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆನಾಡಿನ ಮಂದಿಗೀಗ ಬಗೆ ಬಗೆಯ ಫಲಪುಷ್ಪಗಳ ಸುವಾಸನೆಯನ್ನ ಸವಿಯುವ ಕಾಲ ಬಂದು ಹೋಗಿದೆ. ವಿವಿಧ ಬಗೆಯ ಹೂಗಳನ್ನ ಕಂಡು ಮನಸೂರೆಗೊಂಡಿದ್ದಾರೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಕಣ್ಣಾಡಿಸಿದಲ್ಲೆಲ್ಲ ಬಣ್ಣ ಬಣ್ಣದ ಹೂವುಗಳ ಚಿತ್ತಾರ, ತರಕಾರಿ ಹಣ್ಣುಗಳಲ್ಲಿ ಮೂಡಿರೋ ಕಲಾಕೃತಿಗಳ ಚಮತ್ಕಾರ. ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲಾ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ತೋಟಗಾರಿಕೆ ಇಲಾಖೆ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದೆ. ಪ್ರದರ್ಶನದಲ್ಲಿ ಜನಸಾಗರ ಹೂಗಳಿಂದ, ಕಲ್ಲಂಗಡಿ ಹಣ್ಣುಗಳಿಂದ ಮೂಡಿಬಂದ ವಿಜ್ಞಾನಿಗಳ ಭಾವಚಿತ್ರ, ವಾಣಿವಿಲಾಸ ಸಾಗರ, ಮಯೂರವರ್ಮನ ಸಾಧನೆಯನ್ನ ಕೆತ್ತಿದ್ದ ಕಲಾಕೃತಿಯನ್ನ ಕಂಡಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿನಿತ್ಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆಯವರೆಗೆ 3 ದಿನಗಳ ಕಾಲ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಬಾರಿ ಪ್ರದರ್ಶನದಲ್ಲಿ ಅಂಥೋರಿಯಂ, ಆಸ್ಟ್ರೋ, ಪಿಟೋನೋಯಂ, ಡೈನಥನ್, ಜಿನಿಯಾ ಸೇರಿ 70ಕ್ಕೂ ಹೆಚ್ಚು ದೇಶೀಯ ಹಾಗೂ ವಿದೇಶಿ ಬಗೆಯ 1 ಲಕ್ಷಕ್ಕೂ ಅಧಿಕ ಪುಷ್ಪಗಳು ಪುಷ್ಪಪ್ರಿಯರನ್ನ ಸೆಳೆದಿದೆ. ಬೆಂಗಳೂರು, ಮೈಸೂರಿನಂತಹ ಮಹಾನಗರಗಳಿಗೆ ತೆರಳಿ ಫಲಪುಷ್ಪ ಪ್ರದರ್ಶನ ವೀಕ್ಷಿಸುತ್ತಿದ್ದ ಮಂದಿಗೀಗ ತಮ್ಮೂರಲ್ಲೇ ಫಲಪುಷ್ಪಗಳ ಪ್ರದರ್ಶನ ಕಣ್ತುಂಬಿಕೊಳ್ಳುವುದು ಸಖತ್ ಖುಷಿ ಕೊಟ್ಟಿದೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆನಾಡಿನ ಮಂದಿಗೀಗ ಬಗೆ ಬಗೆಯ ಫಲಪುಷ್ಪಗಳ ಸುವಾಸನೆಯನ್ನ ಸವಿಯುವ ಕಾಲ ಬಂದು ಹೋಗಿದೆ. ವಿವಿಧ ಬಗೆಯ ಹೂಗಳನ್ನ ಕಂಡು ಮನಸೂರೆಗೊಂಡಿದ್ದಾರೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಕಣ್ಣಾಡಿಸಿದಲ್ಲೆಲ್ಲ ಬಣ್ಣ ಬಣ್ಣದ ಹೂವುಗಳ ಚಿತ್ತಾರ, ತರಕಾರಿ ಹಣ್ಣುಗಳಲ್ಲಿ ಮೂಡಿರೋ ಕಲಾಕೃತಿಗಳ ಚಮತ್ಕಾರ. ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲಾ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ತೋಟಗಾರಿಕೆ ಇಲಾಖೆ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದೆ. ಪ್ರದರ್ಶನದಲ್ಲಿ ಜನಸಾಗರ ಹೂಗಳಿಂದ, ಕಲ್ಲಂಗಡಿ ಹಣ್ಣುಗಳಿಂದ ಮೂಡಿಬಂದ ವಿಜ್ಞಾನಿಗಳ ಭಾವಚಿತ್ರ, ವಾಣಿವಿಲಾಸ ಸಾಗರ, ಮಯೂರವರ್ಮನ ಸಾಧನೆಯನ್ನ ಕೆತ್ತಿದ್ದ ಕಲಾಕೃತಿಯನ್ನ ಕಂಡಿದ್ದಾರೆ.
ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿನಿತ್ಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆಯವರೆಗೆ 3 ದಿನಗಳ ಕಾಲ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಬಾರಿ ಪ್ರದರ್ಶನದಲ್ಲಿ ಅಂಥೋರಿಯಂ, ಆಸ್ಟ್ರೋ, ಪಿಟೋನೋಯಂ, ಡೈನಥನ್, ಜಿನಿಯಾ ಸೇರಿ 70ಕ್ಕೂ ಹೆಚ್ಚು ದೇಶೀಯ ಹಾಗೂ ವಿದೇಶಿ ಬಗೆಯ 1 ಲಕ್ಷಕ್ಕೂ ಅಧಿಕ ಪುಷ್ಪಗಳು ಪುಷ್ಪಪ್ರಿಯರನ್ನ ಸೆಳೆದಿದೆ. ಬೆಂಗಳೂರು, ಮೈಸೂರಿನಂತಹ ಮಹಾನಗರಗಳಿಗೆ ತೆರಳಿ ಫಲಪುಷ್ಪ ಪ್ರದರ್ಶನ ವೀಕ್ಷಿಸುತ್ತಿದ್ದ ಮಂದಿಗೀಗ ತಮ್ಮೂರಲ್ಲೇ ಫಲಪುಷ್ಪಗಳ ಪ್ರದರ್ಶನ ಕಣ್ತುಂಬಿಕೊಳ್ಳುವುದು ಸಖತ್ ಖುಷಿ ಕೊಟ್ಟಿದೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆನಾಡಿನ ಮಂದಿಗೀಗ ಬಗೆ ಬಗೆಯ ಫಲಪುಷ್ಪಗಳ ಸುವಾಸನೆಯನ್ನ ಸವಿಯುವ ಕಾಲ ಬಂದು ಹೋಗಿದೆ. ವಿವಿಧ ಬಗೆಯ ಹೂಗಳನ್ನ ಕಂಡು ಮನಸೂರೆಗೊಂಡಿದ್ದಾರೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಕಣ್ಣಾಡಿಸಿದಲ್ಲೆಲ್ಲ ಬಣ್ಣ ಬಣ್ಣದ ಹೂವುಗಳ ಚಿತ್ತಾರ, ತರಕಾರಿ ಹಣ್ಣುಗಳಲ್ಲಿ ಮೂಡಿರೋ ಕಲಾಕೃತಿಗಳ ಚಮತ್ಕಾರ. ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲಾ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ತೋಟಗಾರಿಕೆ ಇಲಾಖೆ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದೆ. ಪ್ರದರ್ಶನದಲ್ಲಿ ಜನಸಾಗರ ಹೂಗಳಿಂದ, ಕಲ್ಲಂಗಡಿ ಹಣ್ಣುಗಳಿಂದ ಮೂಡಿಬಂದ ವಿಜ್ಞಾನಿಗಳ ಭಾವಚಿತ್ರ, ವಾಣಿವಿಲಾಸ ಸಾಗರ, ಮಯೂರವರ್ಮನ ಸಾಧನೆಯನ್ನ ಕೆತ್ತಿದ್ದ ಕಲಾಕೃತಿಯನ್ನ ಕಂಡಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿನಿತ್ಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆಯವರೆಗೆ 3 ದಿನಗಳ ಕಾಲ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಬಾರಿ ಪ್ರದರ್ಶನದಲ್ಲಿ ಅಂಥೋರಿಯಂ, ಆಸ್ಟ್ರೋ, ಪಿಟೋನೋಯಂ, ಡೈನಥನ್, ಜಿನಿಯಾ ಸೇರಿ 70ಕ್ಕೂ ಹೆಚ್ಚು ದೇಶೀಯ ಹಾಗೂ ವಿದೇಶಿ ಬಗೆಯ 1 ಲಕ್ಷಕ್ಕೂ ಅಧಿಕ ಪುಷ್ಪಗಳು ಪುಷ್ಪಪ್ರಿಯರನ್ನ ಸೆಳೆದಿದೆ. ಬೆಂಗಳೂರು, ಮೈಸೂರಿನಂತಹ ಮಹಾನಗರಗಳಿಗೆ ತೆರಳಿ ಫಲಪುಷ್ಪ ಪ್ರದರ್ಶನ ವೀಕ್ಷಿಸುತ್ತಿದ್ದ ಮಂದಿಗೀಗ ತಮ್ಮೂರಲ್ಲೇ ಫಲಪುಷ್ಪಗಳ ಪ್ರದರ್ಶನ ಕಣ್ತುಂಬಿಕೊಳ್ಳುವುದು ಸಖತ್ ಖುಷಿ ಕೊಟ್ಟಿದೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.